ಬಾಲಕೃಷ್ಣ ಅವರ ಹೇಳಿಕೆ ಈಗ ಬಹಳಷ್ಟು ಸುದ್ದಿ ಆಗ್ತಿದೆ. ನಾನು ರಾಜೀನಾಮೆಗೆ ಸಿದ್ಧ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ಮಾತು ಹೇಳೋದಕ್ಕೆ ಕಾರಣವೂ ಸಹ ಇದೆ. ನಿಮಗೆ ಗೊತ್ತಿರುವ ಹಾಗೆ ಎರಡನೇ ಹಂತದ ಸಚಿವ ಸಂಪುಟ ನಡೀತು. 19 ಸಚಿವರನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಬಾಲಕೃಷ್ಣ ಅವರು ಕೂಡ ಒಬ್ರು. ಮಾಗಡಿಯ ಶಾಸಕ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ಬಹಳಷ್ಟು ಜನರಿಗೆ ಖುಷಿ ಆಯ್ತು. ಮತ್ತೆ ಮೊನ್ನೆ ನಡೆದಂತ ಚಾಮುಂಡೇಶ್ವರಿ ಕರಗ ಉತ್ಸವ, ಅಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಾಲಕೃಷ್ಣ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಆದ್ರೆ ಕೆಲವು ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಇದರಿಂದಾಗಿ ಅಸಮಾಧಾನ ಕ್ರಿಯೇಟ್ ಆಗಿದೆ. ಸಂಧಾನ ಕೂಡ ನಡೀತಾ ಇದೆ. ಹೈಕಮಾಂಡ್ ಖುದ್ದು ಭೇಟಿ ಮಾಡುವಂತ ಒಂದು ಪ್ಲಾನ್ ನಲ್ಲಿ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೆಲವು ಬೇರೆ ಬೇರೆ ಶಾಸಕರಿಗೆ ಕರೆ ಮಾಡುವ ಮೂಲಕ ಸಮಾಧಾನವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದಾಗಿ ಪಕ್ಷ ಏನಾದ್ರೂ ಹೇಳಿದ್ರೆ ನಾನು ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ದೇನೆ, ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ, ನನ್ನ ಒಂದು ಸ್ಥಾನವನ್ನ ಬೇರೆಯವ್ರಿಗೆ ಕೊಡಿ ಅಂತ ಏನಾದ್ರು ಅಂದ್ರೆ ನಾನು ಖಂಡಿತವಾಗಿಯೂ ಕೂಡ ಕೊಡ್ತೀನಿ. ನನ್ನ ಸ್ಥಾನ ಬೇರೆಯವರು ಬೇಕಾದ್ರೆ ತಗೊಳ್ಳಿ, ನಾನು ಬೇಕಾದ್ರೆ ರಾಜೀನಾಮೆ ಕೊಡೋಕ್ಕೂ ಸಿದ್ಧ. ಹೈಕಮಾಂಡ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ನಡ್ಕೋತೀನಿ ಅನ್ನುವಂತ ಒಂದು ಮಾತನ್ನ ಇದೀಗ ಬಾಲಕೃಷ್ಣ ಅವರು ತಿಳಿಸಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ಯಾವ ರೀತಿ ಈಗ ಬದಲಾವಣೆಗಳು, ಮನಸ್ತಾಪಗಳು ಕ್ರಿಯೇಟ್ ಆಗಿದೆ ಗೊತ್ತೇ ಇದೆ. ಮೊದಲ ಹಂತದ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲೂ ಸಹ ಅದೇ ರೀತಿ ಮನಸ್ತಾಪ, ರಾಜೀನಾಮೆ ಕೊಡೋಕ್ಕೂ ಸಹ ಸ್ವಲ್ಪ ಜನ ಲೆಟರ್ ನ ಕೊಟ್ಬಿಟ್ಟಿದ್ರು, ನಂತರ ವಾಪಸ್ ಹಿಂಪಡೆದ್ರು. ಅದೇ ರೀತಿ ಎರಡನೇ ಹಂತದ ಸಚಿವ ಸಂಪುಟದಲ್ಲೂ ಸಹ ನಡೆದಿತ್ತು. ಮತ್ತೆ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಸೊ ಹೀಗಾಗಿ ನನಗೆ ಸಿಕ್ಕಿರುವಂತಹ ಸ್ಥಾನವನ್ನ ಬೇರೆಯವರಿಗೆ ಕೊಡೋಕೆ ನಾನು ಸಿದ್ಧ ಎನ್ನುವಂತ ಒಂದು ಅದ್ಭುತವಾದಂತ ಹೇಳಿಕೆಯನ್ನ ಇದೀಗ ಬಾಲಕೃಷ್ಣ ಅವರು ನೀಡಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ಇಲ್ಲಿ ಗೊತ್ತಾಗ್ತಿರುವಂತಹ ವಿಚಾರ ಅಂದ್ರೆ ಅದ್ಭುತವಾಗಿ ಕಾಂಗ್ರೆಸ್ ಮೇಲೆ ತುಂಬಾನೇ ನಂಬಿಕೆ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ, ಸಿದ್ದರಾಮಯ್ಯ ಅವ್ರ ಮೇಲೆ ತುಂಬಾನೇ ಭರವಸೆನ ಇಟ್ಕೊಂಡಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಕ್ಕಿದ್ದು ಬಹಳನೇ ಖುಷಿ ಇದೆ, ಬಟ್ ಬೇರೆಯವ್ರಿಗೂ ಕೊಟ್ಟರು ಪರವಾಗಿಲ್ಲ ಅನ್ನುವಂತ ಒಂದು ಮಾತನ್ನ ತಿಳಿಸಿದ್ದಾರೆ.